ಇದರ ಕುರಿತಾಗಿ ಮಾತನಾಡೋದಕ್ಕೆ ಶಿವಶಂಕರ್ ಅವರಿದ್ದಾರೆ, ಮಾಜಿ ಶಾಸಕರು. ಸರ್ ನಮಸ್ತೆ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಸರ್. ನಮಸ್ತೆ. ಇವತ್ತು ಬೆಳಗ್ಗೆ ಪ್ರತಿಭಟನೆಯಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ. ನೀವು ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಹೇಳಿದ್ರಿ ದಟ್ ಮಠದ ಭಕ್ತರನ್ನು ಕೂಡ ಗಣನೆಗೆ ತೆಗೆದುಕೊಳ್ತಾ ಇಲ್ಲ, ಟ್ರಸ್ಟಿಗಳು ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಳ್ತಿದ್ದಾರೆ ಅಂತ. ಅದು ಹೇಳಿದಂತಹ ಕೆಲವೇ ನಿಮಿಷಗಳಲ್ಲಿ ಸ್ವಾಮೀಜಿಗಳನ್ನ ಪದಚ್ಯುತಿಗೊಳಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ನೋಡ್ರಿ, ಸಮಾಜ ದೊಡ್ಡದೇ ಹೊರತು ಟ್ರಸ್ಟಿಗಳು ದೊಡ್ಡವರಲ್ಲ. ಟ್ರಸ್ಟಿಗಳು ಅವ್ರು ಕೇವಲ ಅವರ ಕುಟುಂಬದ ಟ್ರಸ್ಟ್ ರೀತಿ ಅಳಿಯ ಮಾವ ಅವ್ರ ಚಿಕ್ಕಪ್ಪನ ಮಕ್ಕಳು ಅಣ್ಣನ ಮಕ್ಕಳು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಕೆಲವ್ರನ್ನ ಈ ದಿಂಡೂರ್ ಅಂತವ್ರನ್ನ, JP ಪಾಟೀಲ್ ಅಂತವ್ರನ್ನ, ಕಳಕನಗೌಡ, ಗಂಗಾವತಿ ಅವ್ರನ್ನೆಲ್ಲ ಸಂಬಂಧಗಳೇ. ಇದು ಸಮಾಜ 80 ಲಕ್ಷದ ಜನಸಂಖ್ಯೆ ಇರ್ತಕ್ಕಂತ ಸಮಾಜ. ಇವತ್ತು ನಮ್ಮ ಹೋರಾಟ ಇರ್ತಕ್ಕಂಥದ್ದು 2008ರಿಂದ 2026ವರೆಗೆ ಸರ್ಕಾರ ಕೊಟ್ಟಂತ ಅನುದಾನ, ಭಕ್ತರು ಕೊಟ್ಟಂತ ಹಣ, ದೇಣಿಗೆ ಎಲ್ಲಾ ದುಡ್ಡಿನ ಲೆಕ್ಕ ಕೊಡಿ ಅಂತ ಚಳುವಳಿ ಪ್ರಾರಂಭ ಮಾಡಿದಾರೆ ಭಕ್ತರು. ನನ್ನನ್ನು ಆಹ್ವಾನ ಮಾಡಿದ್ರು, ನಾನು ಭಾಗವಹಿಸಿದೆ. ಇವತ್ತು ಹಿಂದೆ 2008ರಲ್ಲಿ ಚರಪೀಠ ಮತ್ತು ಸ್ಥಿರ ಪೀಠಾಧಿಪತಿಗಳನ್ನ ನೇಮಕ ಮಾಡಿದ್ರು ಸಮಾಜ ಎಲ್ಲರೂ ಸೇರಿ. ಸ್ಥಿರಪೀಠಾಧಿಪತಿಗಳು ದೈವಾಧೀನರಾದ್ರು, ಲಿಂಗೈಕ್ಯರಾದ್ರು. ಚರಪೀಠಾಧಿಪತಿ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳನ್ನ ಇವರು ಅಣತೆಗೆ ತಕ್ಕಂತೆ ಅವರು ನಡ್ಕೊಳ್ಳಿಲ್ಲ ಅಂತ ಹೇಳಿ ಅವ್ರ ಮೇಲೆ ಆಪಾದನೆ ಕೊಟ್ಟು ಇದೇ ಟ್ರಸ್ಟ್ನವರು ಅವ್ರನ್ನ ಪದಚ್ಯುತ ಮಾಡಿದ್ರು. ಅವತ್ತು ಸಮಾಜ ಇಷ್ಟು ಜಾಗೃತಿ ಆಗಿರ್ಲಿಲ್ಲ. ಈಗ ಮತ್ತೆ 2018ರಲ್ಲಿ ವಚನಾನಂದ ಶ್ರೀಗಳನ್ನ ಕರ್ಕೊಂಡು ಬಂದು ರಾತ್ರಿ ಪಟ್ಟಾಧಿಕಾರ ಮಾಡಿದ್ರು ಇವರೇ ಟ್ರಸ್ಟ್ನವರು. ಈಗ ಮತ್ತೆ ಸಮಾಜದ ಪರವಾಗಿ ವಚನಾನಂದ ಸ್ವಾಮೀಜಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈ ಟ್ರಸ್ಟಿನ ಸದಸ್ಯರ ಹೇಳಿಕೆಗಳಿಗೆ ಅವರ ಅಣತೆಯಂತೆ ಕುಣಿತಾ ಇಲ್ಲ ಅಂತ ಹೇಳಿ ಅವ್ರನ್ನು ಕೂಡ ಇವತ್ತು ಸಭೆ ಸೇರಿ ಅವ್ರನ್ನ ಪದಚ್ಯುತ ಮಾಡ್ಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಸಮಾಜ ಇದನ್ನು ಒಪ್ಪೋದಿಲ್ಲ. ಸ್ವಾಮೀಜಿ ಅವರು ಅವ್ರೇನು ಆಟದ ವಸ್ತು ಅಲ್ಲ, ಬೇಕಂದಾಗ ತರೋದು, ಬೇಡ ಅಂದಾಗ ಹೊರಗೆ ಹಾಕೋದು. ಇವತ್ತು ವೀರಶೈವ ಪರಂಪರೆಯಲ್ಲಿ ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡ್ತಕ್ಕಂತ ವ್ಯವಸ್ಥೆ ಅನಾದಿ ಕಾಲದಿಂದಲೂ ಇಲ್ಲ. ಇವರು ಎಲ್ಲರೂ ಕೂಡ ಈ ಸರ್ಕಾರದ ಆಸ್ತಿ, ದೇಣಿಗೆ ಆಸ್ತಿ ಲೆಕ್ಕ ಕೊಡಿ ಅಂದ್ರೆ ಇವ್ರಿಗೆ ಏನ್ ಸಮಸ್ಯೆ? ಮಠ ಕಟ್ಟಿದೀವಿ ಅಂತ ಹೇಳ್ತಾರೆ. ಮಠ ಕಟ್ಟಿದವರು ಭಕ್ತರ ಹಣದಿಂದ ಕಟ್ಟಿದಾರೋ, ಇವ್ರ ಅಪ್ಪನ ಮನೆ ಆಸ್ತಿಯಿಂದ ಕಟ್ಟಿದಾರೋ? 2008 ಏನು ಪೀಠಾಧಿಪತಿಗಳ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಟ್ರಸ್ಟಿಗಳ ಆಸ್ತಿ ಏನಿತ್ತು, ಇವ್ರು ಯಾರ್ಯಾರು ಸಮಾಜಕ್ಕೆ ಈ ಪೀಠಕ್ಕೆ ಎಷ್ಟೆಷ್ಟು ದಾನ ಕೊಟ್ಟಿದ್ದಾರೆ, ಇವರ ಇವತ್ತಿನ ಸ್ಥಿತಿಗತಿ ಅವ್ರಿಗೆ ಏನಿದೆ, ಎಲ್ಲ ಲೂಟಿ ಹೊಡೆದಿದ್ದಾರೆ. ಈ ಸರ್ಕಾರದಿಂದ ಬಂದಂತ ಹಣದ ಲೆಕ್ಕವನ್ನು ಕೂಡ ಬೋಗಸ್ ಪತ್ರಗಳನ್ನು ತಯಾರು ಮಾಡಿ ಅದನ್ನ ಹಣನ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ನೆಲ್ಲವನ್ನು ಕೇಳಿದ್ರೆ ಅವ್ರಿಗೆ ಸಂಕಷ್ಟ ಈಡಾಗಿದೆ. ಪ್ರಾಮಾಣಿಕರಿದ್ರೆ, ಶುದ್ಧ ಹಸ್ತರಿದ್ರೆ, ಸಮಾಜ ಕಟ್ಟುವಂತ ಮನಸ್ಸುಳ್ಳವರಾಗಿದ್ರೆ ಇಡೀ ಸಮಾಜವನ್ನು ಕರೆದು ನಮ್ಮ ಪಾರದರ್ಶಕ ಲೆಕ್ಕವನ್ನ ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಲಿಕ್ಕೆ ಇವ್ರಿಗೆ ಯಾಕೆ ತಾಕತ್ತಿಲ್ಲ? ಇವರು ಕೇವಲ ಸಮಾಜದಲ್ಲಿ ದೊಡ್ಡವರು ಅಂತ ಹೇಳ್ಕೊಳ್ಳಕ್ ಅಷ್ಟೇ ಇರೋದಷ್ಟೇ. ಬಡವರು ಬೆವರಿನಿಂದ ಸುರಿಸಿ ಕೊಟ್ಟಂತ ಹಣವನ್ನ ಇವತ್ತು ಕೂಡ ಲೆಕ್ಕ ಕೊಡಕ್ ಯಾಕೆ ತಯಾರಿಲ್ಲ ಇವರು? ರಸ್ತೆ ಮೇಲೆ ಡೀಸೆಲ್ ಬಿಡ್ತಕ್ಕಂಥವ್ರು ಇವತ್ತು ದೊಡ್ಡ ಕೋಟ್ಯಾಧಿಪತಿಗಳು. ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಮನೆ ಅಲ್ದಂತವ್ರು ಇವತ್ತು ದೊಡ್ಡ ಶ್ರೀಮಂತರು. ಇನ್ನು ಅನೇಕರಿದ್ದಾರೆ, ಅವ್ರದ್ದು ಹೆಸರು ಹೇಳಕ್ ಹೋಗೋದಿಲ್ಲ, ನಾನು ಇನ್ನು ಹೆಚ್ಚು ಬಿಚ್ಚಿ ಮಾತಾಡಕ್ ಹೋಗೋದಿಲ್ಲ. ಇದು ಸ್ವಾಮೀಜಿಗಳಿಗೆ ಬಂದಿರ್ತಕ್ಕಂಥವ್ರು ಕಾಯಮಾಗಿರ್ತಕ್ಕಂಥದ್ದೇ. ನೋಡೋಣ ಅವ್ರಿಗೆ ಶಕ್ತಿ ಐತೋ ಸಮಾಜಕ್ಕೆ ಶಕ್ತಿ ಐತೋ, ಟ್ರಸ್ಟಿಗೆ ಶಕ್ತಿ ಇದೆಯೋ ಸಮಾಜಕ್ಕೆ ಶಕ್ತಿ ಇದೆಯೋ. ಸರ್, ಈಗ ಸ್ವಾಮೀಜಿಗಳನ್ನ ಪದಚ್ಯುತಿಗೊಳಿಸಿದಾರಲ್ಲ ಸರ್, ಇದಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೋರಾಟ ಮಾಡ್ತೀರಾ ಅಥವಾ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಬೇಕು ಅಂತ ಮಠದ ಭಕ್ತರು ತೀರ್ಮಾನ ಮಾಡಿದ್ದಾರೆ ಅಂತ? ನೋಡ್ರಿ, ಇದಕ್ಕೆ ನಾನು ಒಬ್ನೇ ಅಲ್ಲ, ಇದಕ್ಕೆ ಸಮಾಜ ಕಟ್ಟಿದವರಿದ್ದಾರೆ, ಸಮಾಜಕ್ಕೆ ಕೊಟ್ಟವರಿದ್ದಾರೆ, ಸಮಾಜದ ನಾಯಕರುಗಳಿದ್ದಾರೆ. ಸದ್ಯದಲ್ಲೇ ಸಭೆ ಸೇರಿ ಮುಂದಿನ ರೂಪರೇಷೆ ಏನ್ ಹಾಕಬೇಕು ಲೆಕ್ಕ ಕೊಡೋ ಚಳುವಳಿ ನಿರಂತರವಾಗಿರುತ್ತೆ. ಓಕೆ, ಈಗ ಅವ್ರು ಮಾಡ್ತಿರುವಂತಹ ಒಂದು ಆರೋಪ ಏನಂದ್ರೆ ಸರ್, ಸ್ವಾಮೀಜಿಗಳು 2 ಪೀಠಗಳ ಅಧ್ಯಕ್ಷರು, ಅದರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ, ಅವ್ರು ಮಾಡ್ಕೊಂಡಿಲ್ಲ, ಹೀಗಾಗಿ ನಾವು ಪದಚ್ಯುತಿಗೊಳಿಸಿದ್ದೀವಿ ಅಂತ.
ಅದೇನ್ ದೊಡ್ಡ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಮಸ್ಯೆನ ಇವರು 10 ಅರಕೆ ಹೊತ್ತು ಹೆತ್ತವ್ರು ಇವರೇ ತಾನೆ. ಅವರಲ್ಲಿ ಇದ್ದಾಗ ಮತ್ತೆ ಇವ್ರು ಕರ್ಕೊಂಡು ಬಂದು ಈಗ 6 ವರ್ಷ ಇದನ್ನ ನೋಡಿರ್ಲಿಲ್ವ, 6-8 ವರ್ಷ ಈಗ ಇದ್ದಕ್ಕಿದ್ದಂಗೆ ಉದ್ಭವ ಆಗ್ಬಿಡ್ತಾ ಇವ್ರಿಗೆ 2 ಪೀಠಕ್ಕಿದ್ದಾರೆ ಅಂತ ಹೇಳಿ ಕರ್ಕೊಂಬರ್ಬೇಕಾದ್ರೆ ಮತ್ತೆ ಅದನ್ನ ಕಂಡೀಷನ್ ಮಾಡಿ ಅದನ್ನ ತ್ಯಾಗ ಮಾಡಿದ್ಮೇಲೆ ಕರ್ಕೊಂಬಂದು ಕೂರಿಸ್ಬೇಕಾಗಿತ್ತು. ಈಗ ಯಾಕಿದು ಉದ್ಭವ ಆಯ್ತು? ಸಣ್ಣ ಬುದ್ಧಿಯವರು ಇವ್ರಿಗೆ ಅರಿವೇ ಇಲ್ಲ ಸಮಾಜ ಅಂದ್ರೇನು, ಸಮಾಜ ಕಟ್ಟೋದಂದ್ರೇನು. ಈ 2A ಮೀಸಲಾತಿ ಹೋರಾಟದಲ್ಲಿ ಈ ಟ್ರಸ್ಟ್ನವರು ಯಾರು ಎಷ್ಟು ಕಾರ್ಯಚಟುವಟಿಕೆ ಮಾಡಿದ್ದಾರೆ ಕೇಳ್ರಿ. ಅವರು 2A ಮೀಸಲಾತಿ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಪಾದಯಾತ್ರೆ ಮಾಡ್ಬೇಕಾದ್ರೆ ಅದನ್ನ ಕೆಡಿಸ್ಬೇಕು ಅಂತ ತಂತ್ರ ಮಾಡಿದಾರೆ ಇವರೆಲ್ಲ. ಯಾರಿಗೂ ಸಮಾಜದ ಬಗ್ಗೆ ಕಳಕಳಿ ಇಲ್ಲ. ಸಮಾಜದ ಬಗ್ಗೆ ಕಳಕಳಿ ಇದ್ದಿದ್ರೆ ಎಲ್ಲರನ್ನು ಕೂರಿಸ್ಕೊಂಡು ಲೆಕ್ಕ ಕೊಡ್ತೀವಪ್ಪ ಪಾರದರ್ಶಕವಾಗಿ ಸಮಾಜ ಕಟ್ಟೋಣ ಅಂತ ಮುಂದೆ ಬರಬೇಕಾಗಿತ್ತು. ಇದೇ ಬಾವಿ ಬೆಟ್ಟಪ್ಪನವರು 10ನೇ ತಾರೀಕು ಹಿಂದಿನ ತಿಂಗಳು ನಡೆದಂತ ಸಭೆನಲ್ಲಿ ಯಾರ್ಯಾರು ಎಷ್ಟೆಷ್ಟು ಲೂಟಿ ಹೊಡೆದಿದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ರೆಕಾರ್ಡ್ ಇದೆ. ಇನ್ನು ಮುಂದೆ ಅದನ್ನು ಬಿಡುಗಡೆ ಮಾಡ್ತೀವಿ. ಇವರೆಲ್ಲ ಈಗ ಅನಿವಾರ್ಯವಾಗಿ ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲಾಕ್ ಟುಗೆದರ್ ಅನ್ನಂಗೆ ಅಲ್ಲಿ ಹೊಡೆದಿರ್ತಕ್ಕಂಥವ್ರೆಲ್ಲರೂ ಫಲಾನುಭವಿಗಳು ಒಟ್ಟಾಗಿದ್ದಾರೆ ಅಷ್ಟೇ. ಇವತ್ತು ಕೊಟ್ಟಂತವ್ರು ಇವತ್ತು ಹೋರಾಟಕ್ಕೆ ನಿಂತಿದ್ದಾರೆ. ಈಗ ಸರ್, ಈಗ ಈ ಟ್ರಸ್ಟಿಗಳು ಅಂತ ನೀವೇನು ಆರೋಪ ಮಾಡ್ತಿದ್ದೀರಿ, ಕುಟುಂಬಸ್ಥರೇ ಟ್ರಸ್ಟಿಗಳಾಗಿದ್ದಾರೆ ಅಂತ. ಸೊ ಇವರ ಮೇನ್ ಅಜೆಂಡಾ ಏನು ಹಾಗಿದ್ರೆ? ಮಠವನ್ನ ಮುಂದೆ ನಡೆಸಬೇಕು ಅಂತನಾ ಅಥವಾ ಕಬ್ಜಾ ಮಾಡಬೇಕು ಅಂತನಾ ಅಂತ? ಕಬ್ಜಾ ಮಾಡ್ಕೊಂಡು ಸುಖವಾಗಿ ಜೀವನ ಮಾಡಬೇಕು ಅನ್ನೋರು ಇವರೆಲ್ಲ. ಮಠ ಕಟ್ಟರಾದ್ರೆ ಹೊರಗೆ ಬೀದಿ ಮೇಲೆ ಬರಬೇಕು. ಸಮಾಜ ಕಟ್ಟರಾದ್ರೆ ಎಷ್ಟು ಬರೀ ಕಾರ್ಯಕ್ರಮ ಮಾಡಿದ್ರೆ ಸಮಾಜ ಕಟ್ಟೋದಲ್ಲ. ಇವ್ರ ಏನ್ ಅಜೆಂಡಾ ಏನಿತ್ತು 2008ರಲ್ಲಿ, ನಾವು 2008 ಮಕ್ಕಳನ್ನ ಹಾಸ್ಟೆಲ್ ಕಟ್ಟಿ ಅವ್ರಿಗೆ ಶಿಕ್ಷಣ ಕೊಡ್ತೀವಿ, ಅವ್ರಿಗೆ ಉದ್ಯೋಗ ಕೊಡಿಸ್ತೀವಿ, ಅವ್ರಿಗೆ ಇನ್ನೂ ಅನೇಕ ಸವಲತ್ತುಗಳನ್ನ ಕೊಡ್ತೀವಿ ಅಂತ ಹೇಳಿದವರು ಇವತ್ತಿನವರೆಗೂ 2008 ಮಕ್ಕಳನ್ನ ಶಿಕ್ಷಣ ಕೊಡಿಸಿದಾರ, ಕಟ್ಟಿದಾರ? ಇವರೆಲ್ಲ ಸಮಾಜದ ಹೆಸರಿನ ಮೇಲೆ ದುಡಿಮೆ ಮಾಡ್ಕೊಂತಕ್ಕಂತ ಈ ಜನರಿವರು. ನೀವು ಪ್ರತಿಭಟನೆ ಸಂದರ್ಭದಲ್ಲಿ ನೀವು ಕೂಡ ಒಂದು ಮಾತು ಹೇಳಿದ್ರಿ, ಇನ್ನೊಂದು ಮಠದ ಉಲ್ಲೇಖವನ್ನ ಮಾಡಿ ಹೇಳಿದ್ರಿ. ಆ ಮಠದಲ್ಲಿ ಹಾಸ್ಟೆಲ್ಗಳನ್ನ ಕಟ್ಟಿದ್ದಾರೆ, ಆಮೇಲೆ ಬೇರೆ ಶಾಲಾ ಕಾಲೇಜುಗಳನ್ನ ಕಟ್ಟಿದ್ದಾರೆ. ಪಂಚಮಸಾಲಿ ಪೀಠದಿಂದ ಆ ಕೆಲಸ ಯಾಕಾಗಿಲ್ಲ ಅನ್ನುವಂಥ ಪ್ರಶ್ನೆ ಆಗಿದ್ರೆ ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ, ಯಾಕಾಗಿಲ್ಲ ಸರ್ ನಿಮ್ ಪ್ರಕಾರ? ಅದನ್ನ ಅವ್ರಿಗೆ ಕೇಳ್ರಿ, ನನಗೆಲ್ಲ ಕೇಳೋದು. ಅದನ್ನ ಮಾಡದೇ ಇರೋದಕ್ಕೆ ಇವತ್ತು ಜನ ದಂಗೆ ಎದ್ದಿರೋದು. ಎದುರುಗಡೆ ಪರಮ ಪೂಜ್ಯ ಇವರು ಕನಕಪೀಠದ ಸ್ವಾಮೀಜಿ ಅವರು ಬಂದು ನಿನ್ನೆ ದಶಮಾನೋತ್ಸವ ಮಾಡಿದ್ರು. ಅವರು IAS ಕೋಚಿಂಗ್ ಸೆಂಟರ್ ಮಾಡಿದ್ರು. ಮಕ್ಕಳನ್ನ UKG ಇಂದ PG ವರೆಗೂ ಓದಿಸ್ಬೇಕು ಅಂತೇಳಿ ಶಾಲೆ ಕಟ್ಟಿದ್ದಾರೆ. ಸರ್ಕಾರದ ಅನುದಾನ ತಗೊಂಡು ಸದ್ಬಳಕೆ ಮಾಡ್ಕೊಂಡಿದ್ದಾರೆ. ನಾವು ಅವ್ರಿಗೆ ಗೌರವ ಕೊಡ್ಬೇಕಾಗಿದೆ. ಇವ್ರು ಏನ್ ಮಾಡಿದ್ದಾರೆ ಟ್ರಸ್ಟ್ನವರು? ವಾಲ್ಮೀಕಿ ಸ್ವಾಮೀಜಿ ಅವರು ಹಾಸ್ಟೆಲ್ ಕಟ್ಟಿದ್ದಾರೆ, ಸ್ಕೂಲ್ ಕಟ್ಟಿದ್ದಾರೆ, ಬಂದಂತವ್ರಿಗೆ ದಾಸೋಹ, ನಿರಂತರ ದಾಸೋಹ ಮಾಡಿದ್ದಾರೆ. ಇವ್ರು ಎಷ್ಟು ಜನಕ್ಕೆ ದಾಸೋಹ ಮಾಡಿದಾರಪ್ಪ? ಕೊಟ್ಟಂತ ಭತ್ತದ ಚೀಲಗಳನ್ನ ಇವರೆಲ್ಲ ಹಿಂದೆ ಮಾರ್ಕೊಂಡಿದ್ದಾರೆ. ಆ ಮಠಕ್ಕೆ ಜಲ್ಲಿ ಬಂದ್ರೆ ಜಲ್ಲಿ ಹೊರಗಿಷ್ಟು ಒಳಗಿಷ್ಟು, ಸಿಮೆಂಟ್ ಬಂದ್ರೆ ಜಲ್ಲಿ ಹೊರಗಿಷ್ಟು ಸಿಮೆಂಟ್ ಒಳಗಿಷ್ಟು, ಕಬ್ಬಣ ಹೊರಗಿಷ್ಟು ಒಳಗಿಷ್ಟು. ಇದೆಲ್ಲ ಜನರಿಗೆ ಈಗ ಅರಿವಾಗ್ತಾ ಇದೆ. ಅದಕ್ಕೆ ಇವತ್ತು ಎಲ್ಲರೂ ದೇಣಿಗೆ ಕೊಟ್ಟಂತವರು ಹೋರಾಟಕ್ಕೆ ಬಂದಿದ್ದಾರೆ. ಓಕೆ, ಸೊ ಕೊನೆಯದಾಗಿ ಸರ್ ನಿಮ್ಗೊಂದು ಪ್ರಶ್ನೆ. ಸೊ ಈ ಒಂದು ಅಂದ್ರೆ ಈ ಒಂದು ಬೆಳವಣಿಗೆ ಏನಾಗಿದೆ, ಸ್ವಾಮೀಜಿಗಳ ಪದಚ್ಯುತಿ, ಅದರ ಜೊತೆಗೆ ನಿಮ್ಮ ಲೆಕ್ಕ ಕೊಡಿ ಹೋರಾಟ, ಸೊ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ ಅಂತ, ಮುಂದುವರಿಯುತ್ತೆ ಅಂತ? ಇದನ್ನೆಲ್ಲ ಇನ್ನು ಸಮಾಜದ ಜನರು ನಾಳೆ ನಾವು ಇನ್ನೊಂದು 2 ದಿವಸದಲ್ಲಿ ಸಭೆ ಸೇರೋರಿದ್ದೀವಿ. ಸಭೆ ಸೇರಿ ಮುಂದಿನ ರೂಪರೇಷೆಗಳನ್ನ ಹಾಕೊಂಡು ನಾವು ಮುಂದಿನ ತೀರ್ಮಾನಗಳನ್ನ ಸಮಾಜಕ್ಕೆ ತಿಳಿಸಿ ಕಾರ್ಯಚಟುವಟಿಕೆ ಪ್ರಾರಂಭ ಮಾಡ್ತೀವಿ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ ಫಸ್ಟ್ ಜೊತೆ ನಮಸ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.